ನೂರಾರು ವರ್ಷಗಳಿಂದ ಜನರ ದಾಹ ತೀರಿಸುತ್ತಿರುವ ಎಳನೀರು ಬಾವಿ. ಮಧುಗಿರಿ ಪಟ್ಟಣದ ಏಕಾಶಿಲಾ ಬೆಟ್ಟದ ತಪ್ಪಲಿನಲ್ಲಿರುವ ಎಳನೀರು ಬಾವಿ ನೂರಾರು ವರ್ಷಗಳಿಂದ ಸತತವಾಗಿ ಜನರ ದಾಹವನ್ನು ತೀರಿಸುತ್ತಾ ಬಂದಿದೆ. ಕಾಲದ ಅನೇಕ ಏರುಪೇರುಗಳನ್ನು ಕಂಡರೂ ಇಂದಿಗೂ ಈ ಬಾವಿ ಒಣಗದೆ ನೀರನ್ನು ಒದಗಿಸುತ್ತಿರುವುದು ಇದರ ವಿಶೇಷತೆ. ಈ ಬಾವಿಯನ್ನು ಸ್ಥಳೀಯರು ಎಳನೀರು ಬಾವಿ, ಸಿಹಿನೀರು ಬಾವಿ ಹಾಗೂ ತೆಂಗಿನ ಮರದ ಬಾವಿ ಎಂದು ಜನರು ವಿವಿಧ ಹೆಸರುಗಳಿಂದ ಕರೆಯುತ್ತಾರೆ. ಬೇಸಿಗೆಯ ಕಠಿಣ ದಿನಗಳಲ್ಲೂ ಈ ಬಾವಿಯ ನೀರು ಕಡಿಮೆಯಾಗದೆ ಜನರಿಗೆ ಆಶ್ರಯವಾಗಿರುವುದು ಆಶ್ಚರ್ಯಕರ ಸಂಗತಿ. ಈ ಬಾವಿಯ ನೀರು ಕುಡಿದರೆ ಸಂಜೀವಿನಿ ಸೇವಿಸಿದಂತೆಯೇ ಎಂದು ಹಿರಿಯರು ಹೇಳುತ್ತಾರೆ. ರುಚಿಯುತವಾಗಿಯೂ ಆರೋಗ್ಯಕರವಾಗಿಯೂ ಇರುವ ಈ ನೀರು ಮಧುಗಿರಿಯ ಸಾಂಸ್ಕೃತಿಕ ಮತ್ತು ಐತಿಹಾಸಿಕ ಪರಂಪರೆಯ ಜೀವಂತ ಸಾಕ್ಷಿಯಾಗಿದೆ. ನೂರಾರು ವರ್ಷಗಳಿಂದ ಜನರಿಗೆ ನೀರಿನ ದಾಹ ತೀರಿಸುತ್ತಿರುವ ಎಳನೀರು ಬಾವಿಯಲ್ಲೂ ನೋಡದವರು ಒಮ್ಮೆ ಭೇಟಿ ನೀಡಿ ನೀರನ್ನು ಸವಿಯಬೇಕು ಎಂಬುದು ನಮ್ಮ ಆಶಯವಾಗಿದೆ. ಈ ಹಿಂದೆ ಬಾವಿಯ ಅಕ್ಕಪಕ್ಕದಲ್ಲಿ 2 ತೆಂಗಿನ ಮರಗಳಿದ್ದವು. ಆದರೆ ಕಾಲ ಕಳೆದಂತೆ ಅವುಗಳಿಲ್ಲ. ಆದರೂ ಜನರು ಮಾತ್ರ ತೆಂಗಿನ ಮರದ ಬಾವಿ ಎಂಬ ಹೆಸರು ಶಾಶ್ವತವಾಗಿ ಉಳಿದಿದೆ. ಶಾಸಕ ಕೆಎನ್ ರಾಜಣ್ಣ ಹಾಗೂ ವಿಧಾನ ಪರಿಷತ್ ಸದಸ್ಯರಾದ ರಾಜೇಂದ್ರ ರಾಜಣ್ಣ ಅವರು ನಿವಾಸಿಗಳಿಗೆ ಹಾಗೂ ನೀರು ತೆಗೆದುಕೊಂಡು ಹೋಗುವ ಜನರಿಗೆ ಗುಣಮಟ್ಟದ ರಸ್ತೆಯನ್ನು ಮಾಡಿಸುತ್ತಿರುವುದು ಸಂತಸ ತಂದಿದೆ ಎಂದು ಜನರು ಹೇಳುತ್ತಿದ್ದಾರೆ. ಈ ಬಾವಿಯ ಪಕ್ಕದಲ್ಲಿ 2 ತೆಂಗಿನ ಸಸಿಗಳನ್ನು ನೆಟ್ಟು ಮತ್ತೆ ತೆಂಗಿನ ಮರದ ಬಾವಿ ಎಂದು ಮರುನಾಮಕರಣ ಮಾಡಬೇಕೆಂದು ಜನರ ಒತ್ತಾಸೆಯಾಗಿದೆ. ಮಧುಗಿರಿ ವಾಸಿ. ಪಾಳ್ಯಗಾರ ಕಾಲದಲ್ಲಿ ಈಗಿನ AC ಆಫೀಸಿನ ಹಿಂಭಾಗದಲ್ಲಿ ಒಂದು ಬಾವಿ ಇದೆ. ಅದನ್ನು ಜನ ಸಾಮಾನ್ಯವಾಗಿ ಎಳ್ನೀರು ಇದ್ದಾಗೆ ಇರೋದ್ರಿಂದ ಅದನ್ನು ತೆಂಗಿನ ಮರದ ಬಾವಿ ಅಂತ ಕರೀತಾರೆ. ಮತ್ತು ಅದು ಆ ನೀರು ಕುಡಿಯೋದ್ರಿಂದ ಆರೋಗ್ಯಕರ ಅಂತ ಭಾವಿಸಿದ್ದಾರೆ. ಬಹುತೇಕ ಈ ಊರಿನ ಜನ ಬೆಳಗಿನ ಹೊತ್ತಿನಲ್ಲಿಯೇ ತಮ್ಮ ಮನೆಗೆ ಅದರಿಂದ ನೀರು ತೆಗೆದುಕೊಂಡು ಹೋಗ್ತಾರೆ. ಈ ಊರಿನವರಲ್ಲದೆ ಬೇರೆ ಪಕ್ಕದ ತಾಲ್ಲೂಕಿನವರು ಕೂಡ ಊರಿನವರು ಕೂಡ ಅದನ್ನು ನೀರು ತೆಗೆದುಕೊಂಡು ಹೋಗ್ತಾರೆ. ಯಾಕಂದರೆ ಆ ನೀರು ಕುಡ್ದಾಗಿಂದ ನಮಗೊಂದಿಷ್ಟು ಆರೋಗ್ಯ ಚೆನ್ನಾಗಿದೆ ಅಂತ ಹೇಳ್ತಾರೆ. ಆಕರಾದ ಕೆಎನ್ ರಾಜಣ್ಣನವರು ರಸ್ತೆಯನ್ನು ಮಾಡಿಸ್ತಾ ಇದ್ದಾರೆ. ಅದು ಪ್ರಗತಿಯಲ್ಲಿದೆ. ಇದರಿಂದ ಜನ ನೀರು ತರಲಿಕ್ಕೆ ಅನುಕೂಲ ಆಗ್ತದೆ. ಇಂಥ ಜನಪರ ಕಾರ್ಯಗಳಲ್ಲಿ ನಮ್ಮ ಶಾಸಕರು ತೊಡಗಿರೋದ್ರಿಂದ ಮುಂದೆ ಹೆಚ್ಚು ಅನುಕೂಲ ಆಗುವ ಸಾಧ್ಯತೆಗಳಿವೆ. ಅಂಥ ಜನ ಅವರಿಗೆ ಕೃತಜ್ಞರಾಗಿರಬೇಕು. ಇಂಥ ಜನಪರ ಕಾರ್ಯಗಳನ್ನು ಅವರು ಮುಗಿಸಿಕೊಡಬೇಕು. ಅವರಿಗೆ ಜನತೆಯ ಪರವಾಗಿ ನಾವು ಒಳಿತಾಗಲಿ ಎಂದು ಬಯಸುತ್ತೇವೆ. ನನ್ನ ಹೆಸರು ಸಿದ್ದರಾಜು, ಮಧುಗಿರಿ ಸಿದ್ದರಾಜು ಅಂತ ಹೆಸರು. ಸುಮಾರು ನನಗೆ ಈಗ ಒಂದು 65 ವರ್ಷ. ಏನಪ್ಪ ಅಂತಂದರೆ ನಮ್ಮ ತೆಂಗಿನ ಮರ ಬಾವಿ ಇತಿಹಾಸ ಒಳ್ಳೆ ಹೆಸರು ಪಡ್ತಕ್ಕಂಥ ಇದು. ತೆಂಗಿನ ಮರ ಬಾವಿ ಅಂತಂದರೆ AC ಆಫೀಸ್ ಹಿಂಭಾಗ ಇದೆ ಅಂತ ಅದು ನೋಟೆಡ್ ಆಗಿದೆ. ಅದು ಸುಮಾರು ಜನ ದೂರಾಬಾರದಿಂದ ಬಂದು ಗಂಗಮ್ಮನ ಮಾಡ್ಕೊಂಡು ಹೋಗ್ತಾರೆ. ಮತ್ತು ಅಲ್ಲಿಂದ ಇದು ನಾಗರ ಮಾಡ್ಕೊಂಡು ಹೋಗ್ಬಿಟ್ಟು ಅಲ್ಲೇ ನಾಗರ ಪೂಜೆನೂ ಮಾಡ್ತಾರೆ. ಮತ್ತು ಅಲ್ಲಿ ಗಂಗಮ್ಮ ಪೂಜೆ ಮಾಡ್ಕೊಂಡು ಅಂತ ಸುಮಾರು ಜನ ಭಕ್ತಾದಿಗಳಿದ್ದಾರೆ. ಆಮೇಲೆ ಕುಡಿಯೋ ನೀರು ಸುಮಾರು ನಾವು ಈಗ ಒಂದು 60 ವರ್ಷದಿಂದ ನೀರು ಕುಡಿತಾ ಇದ್ದೀವಿ. ನಮಗೇನು ಆಗೋದಿಲ್ಲ. ಒಳ್ಳೆ ನೀರು, ಅದು ಫಿಲ್ಟ್ರ್ ನೀರಿನಂಗಿದೆ. ಅದಕ್ಕೆ ತೆಂಗಿನ ಮರ ಬಾವಿ ಅಂತ ಹೆಸರು ಬರಬೇಕಾದ್ರೆ ಮೊದಲು ಒಂದು ಮರ ಇತ್ತು. ಸುಮಾರು ಒಂದು 50 ವರ್ಷದಿಂದ ನಾವು ನೋಡಿದ್ವಿ. ಅದು ಈಗಿಲ್ಲ. ಈಗ ನಮ್ಮ ಮಾನ್ಯ ಶಾಸಕರಾದ ರಾಜಣ್ಣನವರು ಏನಾದ್ರು ಮನಸ್ಸು ಮಾಡಿ ಆ ಕಡೆ ಈ ಕಡೆ ಒಂದೇ ತೆಂಗಿನ ಮರ ಇದು ಮಾಡಿಸ್ಬಿಟ್ಟು ಅದು ಒಳ್ಳೆ ಹೆಸರು ಬರುತ್ತೆ ತೆಂಗಿನ ಮರ ಬಾವಿ ಅಂತ ಅಂದ್ಬಿಟ್ಟು ಅದಕ್ಕೆ ಹೆಚ್ಚಿನ ರೀತಿಯಾಗಿ ರಾಜಣ್ಣವರು ಮತ್ತು ರಾಜಣ್ಣವರು ಅದಕ್ಕೆ ಏನಕ್ಕೆ ಪ್ರೋತ್ಸಾಹ ಮಾಡಬೇಕು ಅಂತ ಹೇಳ್ಬಿಟ್ಟು ವಿನಂತಿ ಮಾಡ್ತೀನಿ. ನಾನು ಚಿಕ್ಕ ಹುಡುಗನಾಗ್ಲಿಂದನೂ ಇಲ್ಲಿ ವಾಸವಾಗಿದ್ದೇವೆ. ಈ ಮಧುಗಿರಿ ತಪ್ಪಲಿನಲ್ಲಿ ಇದು ಒಂದು ಬಾವಿ, ಸೀನೀರು ಬಾವಿ ಅಂತ ಹೆಸರು. ಸೀನೀರು ಬಾವಿ ಮತ್ತು ತೆಂಗಿನ ಮರದ ಬಾವಿ ಅಂತ ಹೆಸರು ಇದಕ್ಕೆ. ಇದರಲ್ಲಿ ಸುಮಾರು ಜನ ಇದು ಒಳ್ಳೆ ಮಧುಗಿರಿ ತಪ್ಪಲ್ನ ಇರೋ ನೀರು ಗಿಡ ಮರಗಳಾದ ಬೇರಿಂದ ಬರೋ ನೀರು. ಇದು ಒಳ್ಳೆ ಆರೋಗ್ಯಕ್ಕೆ ಒಳ್ಳೆಯದು. ಅದರಿಂದ ಕಾಲು ಕೈ ಎಲ್ಲ ಏನು ಸಿಗಲ್ಲ ಇದಕ್ಕೆ. ಮಧುಗಿರಿಯಿಂದ ಸುಮಾರು ಮಧುಗಿರಿ ಟೌನ್ನಲ್ಲಿ ಎಷ್ಟು ಜನ ಇದ್ದಾರೋ ಅಷ್ಟು ಜನನು ಬಳಸುವ ನೀರಿದು. ಸೀನೀರು ಬಾವಿ ಅಂದರೆ ಹೆಸರುವಾಸಿ
ಮಧುಗಿರಿಯಿಂದ ಸುಮಾರು ಹಳ್ಳಿಗಳ ಕಡೆಯಿಂದ ಸೀನೀರು ಬಾವಿ ಅಂದರೆ ಸೀನೀರು ಬಾವಿ ಸೀನೀರು ಬಾವಿ ನೀರು ಕುಡಿದು ನಮಗೆ ಚೆನ್ನಾಗಿರ್ತೈತಪ್ಪ ನೀರು ಅಂತ ಹೇಳ್ತಾರೆ ಎಲ್ಲ. ಮತ್ತು ಗಡಿ ಪ್ರದೇಶದಲ್ಲಿ ಹಿಂದೂಪುರ ಮತ್ತು ಮಡಾಕ್ಷರದಿಂದ ಬಂದು ತಗೊಂಡು ಹೋಗ್ತಾ ಇರ್ತಾರೆ ಇದು ನೀರು ಕುಡಿಯೋಕ್ಕೆ. ಮತ್ತು ಹೋಟೆಲ್ನವರೆಲ್ಲ ಇದನ್ನು ಬಳಸ್ತಾರೆ, ಇದೇ ನೀರನ್ನು ಬಳಸ್ತಾರೆ, ಫಿಲ್ಟ್ರ್ ನೀರು ಬಿಟ್ಟು. ತಿರ್ಗಾ ಮತ್ತೀಗ ಇವರು KNR ರಾಜಣ್ಣವರು ಈ ಇದಕ್ಕೆ ಬರೋದಕ್ಕೋಸ್ಕರನೇ CC ರೋಡ್ ಮತ್ತು ಟಾರ್ ರೋಡನ್ನು ಉಪಯೋಗಿಸ್ತಾ ಇರ್ತಾರೆ. ಅದರಿಂದ ಅವರಿಗೆ ಧನ್ಯವಾದಗಳು KNR ರಾಜಣ್ಣ ಅವರಿಗೆ.